ತಾನೊಬ್ಬ ಎಂಟದೆಯ ಬಂಟ ಅಂದ್ಕೊಂಡು ಮೆರಿತಾ ಇರೋ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ರಾತ್ರಿ ನಿದ್ದೆಯನ್ನೇ ಮಾಡಲಿಲ್ಲ. ನಿನ್ನೆ ಕಲಬುರಗಿಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರಿಸುಮಾರು 10ಕ್ಕೂ ಹೆಚ್ಚು ಜನ ಸೇರಿದ್ದಾರೆ. ಈ ಡೊನಾಲ್ಡ್ ಟ್ರಂಪ್ ಅವರು ಈ ವೆನಿಜುವೆಲಾದು ಅಧ್ಯಕ್ಷನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರಂತಲ್ಲ, ಇದು ಸಾಮ್ರಾಜ್ಯಶಾಹಿ ಧೋರಣೆ, ಇದರ ವಿರುದ್ಧ ನಾವಿದ್ದೀವಿ. ಇವತ್ತು ಕಲಬುರಗಿಯಲ್ಲೇ ಆದ ಪ್ರೊಟೆಸ್ಟ್ ನಾಳೆ ನ್ಯೂಯಾರ್ಕಿಗೆ ಬರಲ್ಲ ಅಂತ ಏನ್ರಿ ಗ್ಯಾರಂಟಿ? ಭಾರತದಲ್ಲಿ ಆಕ್ಟಿವ್ ಆಗಿದೆ ಅಂತ ತೋರ್ಸೋಕೆ ಅವಾಗವಾಗ ಈ ಬಿಲದಿಂದ ಹೊರಬರುವ ಪ್ರಾಣಿಗಳಿರ್ತಾವಲ್ಲ, ಅದೇ ಥರದಲ್ಲಿ ಬರ್ತಾರೆ. ಟ್ರಂಪ್ ಅಲ್ಲಿ ಯಾವುದೋ ದೇಶದ ಯಾವುದೋ ಒಬ್ಬ ಲೀಡರ್ನ ಎತ್ತಾಕೊಂಬಂದಾಗ ಇಲ್ಲಿ ಕಲಬುರಗಿಯಲ್ಲಿ ಪ್ರತಿಭಟನೆ. ಅರೆ, ಆ ವಿಚಾರ ಟ್ರಂಪಿಗೆ ಗೊತ್ತಿದ್ಯಾ? ಅವರ ಸಿದ್ಧಾಂತ ಅದೆಷ್ಟು ಔಟ್ಡೇಟೆಡ್ ಅಂದರೆ, ಕರೆದ್ರೆ ಅವ್ರ ಮನೆಯವರೇ ಕೂಡ ಪ್ರತಿಭಟನೆಗೆ ಬರಲ್ಲ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಹೊಸ ದಿಗಂತ ಡಿಜಿಟಲ್. ತಾನೊಬ್ಬ ಎಂಟದೆಯ ಬಂಟ ಅಂದ್ಕೊಂಡು ಮೆರಿತಾ ಇರೋ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ರಾತ್ರಿ ನಿದ್ದೆಯನ್ನೇ ಮಾಡಲಿಲ್ಲ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಆದರೆ ಇದು ಸತ್ಯ ಸತ್ಯ ಸತ್ಯ. ಯಾವ ಕಾರಣಕ್ಕಾಗಿ? ಅರೆ, ಅಮೇರಿಕಾ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ತಾನೊಬ್ಬ ಅಧ್ಯಕ್ಷನಾಗಿರಬೇಕು ಅಂತ ಅಯ್ಯಪ್ಪ ದಾಳಿಗಳನ್ನು ಮಾಡೋದೇನು, ಅಲ್ಲಿರೋರನ್ನ ಕಿಡ್ನ್ಯಾಪ್ ಮಾಡೋದೇನು, ಇಂಥದ್ದೆಲ್ಲ ಕೆಲಸ ಮಾಡ್ತಾ ಇದ್ದಾನ. ಆದರೆ ನಿನ್ನೆ ರಾತ್ರಿ ನಿದ್ದೆ ಬರದೆ ಹೊರಲಾಟ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಅದಕ್ಕೆ ಈ ಕಲಬುರಗಿಯ ಒಂದು ಘಟನೆ ಕಾರಣ. ಅರೇ ರೇ 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 ಯಾವ ಅಮೇರಿಕಾ, ಯಾವ ಟ್ರಂಪು, ಯಾವ ಕಲಬುರಗಿ ಅಂತ ಕನ್ಫ್ಯೂಸ್ ಆಗಬೇಡಿ. ನಿನ್ನೆ ಕಲಬುರಗಿಯಲ್ಲಿ ಈ ಕಮ್ಯುನಿಸ್ಟ್ ಇರ್ತಾರಲ್ಲ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸರಿಸುಮಾರು 10ಕ್ಕೂ ಹೆಚ್ಚು ಜನ ಸೇರಿದ್ದಾರೆ. ಆ ಬೃಹತ್ ಪ್ರತಿಭಟನೆಯಲ್ಲಿ ಏನನ್ನ ಮಾತಾಡಿದ್ದಾರೆ, ಏನನ್ನ ಪ್ರತಿಭಟನೆ ಮಾಡಿದ್ದಾರೆ ಅಂತ ಕೇಳಿದ್ರೆ, ಈ ಡೊನಾಲ್ಡ್ ಟ್ರಂಪ್ ಅವರು ಈ ವೆನಿಜುವೆಲಾದು ಅಧ್ಯಕ್ಷನ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದಾರಂತಲ್ಲ, ಅವ್ರ ಹೆಂಡ್ತಿನೂ ಎತ್ಕೊಂಡ್ಬಂದಿದ್ದಾರಂತಲ್ಲ, ಅವರಿಬ್ಬರನ್ನೂ ರಿಲೀಸ್ ಮಾಡಿ ಇದು ಸಾಮ್ರಾಜ್ಯಶಾಹಿ ಧೋರಣೆ, ಇದರ ವಿರುದ್ಧ ನಾವಿದ್ದೀವಿ ಅಂತ ಒಂದು 10ರಿಂದ 12 ಜನ ಕಲಬುರಗಿಯ ಶ್ರೀ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಅದಕ್ಕೆ ಮತ್ತೊಂದೆರಡು ಎಡಪಕ್ಷಗಳು, ಎಡಬಿಡಂಗಿ ಪಕ್ಷಗಳು ಕೂಡ ಸಾಥನ್ನು ಕೊಟ್ಟಿದ್ವಂತೆ. ಎಲ್ಲ ಪಕ್ಷಗಳನ್ನು ಸೇರಿ ಕೂಡ ಪಕ್ಷದಿಂದ 3 ಜನ ಬಂದಂಗಿತ್ತು. ಅಲ್ಲ, ಬೇರೆ ಆ ಕ್ಯಾಮ್ರಾದಲ್ಲಿ ಒಂದಿಷ್ಟು ಜಾಸ್ತಿ ಜನ ಕಾಣ್ಬೋದು. ಅಲ್ಲಿ ಏನಕ್ಕೆ ಬಂದಿದ್ರು ಅಂದರೆ, ಅಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತ ಇದೆಯಲ್ಲ, ಅದು ಸಿಟಿ ಒಳಗಡೆ ಇರೋದ್ರಿಂದ ಇವರು ಸುತ್ತಗಟ್ಟಿದ್ರಲ್ಲ, ಅಂದರೆ ಅಲ್ಲಿ ಓಡಾಡೋ ಜನರಿಗೆ ಕುತೂಹಲ, ಏನೋ ಆಗ್ತಾ ಇದೆಯಲ್ಲ ಅಂತ ಅವರು ಪಾಪ ಹತ್ರ ಬಂದು ನೋಡಿದ್ದಾರೆ. ಅಲ್ಲಿ ಕೇಳಿದ್ದಾರೆ, ಊಟ ಗೀಟ ಏನಾದರೂ ಇದೆಯಾ ಇಲ್ಲಿ, ಧಿಕ್ಕಾರ ಅಂತ ಕೂಗಿದ್ರೆ ಅಂತ ಕೇಳಿದ್ದಾರೆ. ಅವರು ಊಟ ಅಂಥದ್ದೆಲ್ಲ ಕಾನ್ಸೆಪ್ಟೇ ನಮ್ಮಲ್ಲಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ಪ್ರತಿಭಟನೆಯಲ್ಲಿ ಅವರು ಎಲ್ಲರೂ ಬಂದವರೆಲ್ಲ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗಿದ್ದಾರೆ. ಇಂಥ ಬೃಹತ್ ಪ್ರತಿಭಟನೆಯನ್ನು ಕಂಡು ಕಮ್ಯುನಿಸ್ಟರ ಆ ಘೋಷಣೆಯನ್ನು ಕೇಳಿ ಟ್ರಂಪ್ ಅವರಿಗೆ ನಡುಕ ಶುರುವಾಗಬೇಕಾ ಆಗಬಾರ್ದಾ? ಪಾಪ ಏನೆಲ್ಲ ಆಲೋಚನೆ ಮಾಡಿರ್ತಾರೆ. ನನ್ನನ್ನು ಮೀರಿಸೋರು ಯಾರೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ವೆನಿಜುವೆಲಾ ಆಯಿತು, ನೆಕ್ಸ್ಟು ಇರಾನ್ ಮೇಲೆ ಕಣ್ಣಿಟ್ಟಿದ್ದೀನಿ, ಅದ್ರ ಮೇಲೆ ಇನ್ನೊಂದು 2 ಕ್ಯೂದಲ್ಲಿ ಇದೆ, ಅವೆಲ್ಲವನ್ನು ಆಕ್ರಮಣ ಮಾಡ್ಕೋಬೇಕು ಅಂತಿದ್ದೀನಿ. ಆದರೆ ಈಗ ಇವರು ಕಲಬುರಗಿಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದಾರಲ್ಲ, ಇವತ್ತು ಕಲಬುರಗಿಯಲ್ಲೇ ಆದ ಪ್ರೊಟೆಸ್ಟ್ ನಾಳೆ ನ್ಯೂಯಾರ್ಕಿಗೆ ಬರಲ್ಲ ಅಂತ ಏನ್ರಿ ಗ್ಯಾರಂಟಿ? ನಮ್ಮ ವೈಟ್ ಹೌಸ್ ಹೊರಗಡೆ ಅವರು ದೊಡ್ಡದಾಗಿ ಮೆರವಣಿಗೆ ಮಾಡಲ್ಲ ಅಂತ ಏನ್ರಿ ಪಕ್ಕ ಇದೆ? ಹಾಗಾಗಿ ಟ್ರಂಪ್ ಅವರು ಸ್ವಲ್ಪ ಹೆದರ್ದಂಗೆ ಕಾಣ್ತಾ ಇದೆ. ಇಂಥ ಭ್ರಮೆಯಲ್ಲಿ ನಮ್ಮ ಕಲಬುರಗಿಯ ಈ ಕಮ್ಯುನಿಸ್ಟರು ಇದ್ದಾರೇನೋ. ನಮ್ಮ ಕಲಬುರಗಿ ಮಾತ್ರ ಅಲ್ಲ, ಆ ಕಮ್ಯುನಿಸ್ಟರು ಎಲ್ಲೆಲ್ಲ ಇದ್ದಾರಲ್ಲ, ಅವರ ಪ್ರತಿಭಟನೆಗಳು, ಅವರ ವಿಚಾರಧಾರೆಗಳು ಭಯಂಕರ ವಿಚಿತ್ರವಾಗಿರ್ತವೆ. ಹಾಗಾಗಿ ಅವರನ್ನು ಕೆಂಪಂಗಿ ಕಮಂಗಿಗಳು ಅಂತ ಅನೇಕರು ಕರೀತಾರೆ. ಪಾಪ ಆ ಥರ ಎಲ್ಲ ಕರಿಬೇಡಿ, ಅವರಿಗೂ ಒಂದು ಮನಸ್ಸಿದೆ, ಅವರಿಗೆ ಬೇಜಾರಾಗ್ಬೋದು ಅಂತ ನನ್ನ ಕಡೆಯಿಂದ ಒಂದು ಮನವಿ. ಯಾಕೆ ನಮ್ಮ ದೇಶದಲ್ಲಿ ಈ ಕಮ್ಯುನಿಸ್ಟರ ಸಿದ್ಧಾಂತಗಳು ಔಟ್ಡೇಟೆಡ್ ಅಂದರೆ ಅದು ತಪ್ಪಾಗುತ್ತೆ, ಔಟ್ ಡೆತ್ಡ್ ಅಂತ ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ಯಾಕೆ ಹೀಗೆ ಅಂತ ಕೇಳಿದ್ರೆ, ಅವರ ಈ ವಿಚಿತ್ರ ವಿಚಾರಗಳಿಂದ, ವಿಚಿತ್ರ ಈ ಪ್ರತಿಭಟನೆಗಳಿಂದ ಯಾವುದಕ್ಕೆ ಪ್ರತಿಭಟನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಯಾಕಾಗಿ ಬೀದಿಗೆ ಬರಬೇಕು ಅಂತ ಗೊತ್ತಿಲ್ಲ, ಯಾಕಾಗಿ ಆ ಕೆಂಪು ಬಾವುಟನ್ನು ಹಾರಿಸ್ಕೊಂಡು ಧಿಕ್ಕಾರ ಕೂಗಬೇಕು ಅಂತ ಗೊತ್ತಿಲ್ಲ. ಕೆಲವೊಂದು ಈ ಶಬ್ದಗಳನ್ನು ಬಿಟ್ಟರೆ ಅವರ ಭಾಷಣದಲ್ಲಿ ಏನೂ ಇರೋದಿಲ್ಲ. ಈ ಬಂಡವಾಳಶಾಹಿ, ಸಾಮ್ರಾಜ್ಯಶಾಹಿ, ಅದು ಇದು ಅಂತ ಒಂದಿಷ್ಟು ಶಾಹಿಗಳನ್ನು ಶಾಹಿರಿ ಥರ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಈ 4 ಜನರು ನಿಂತಿದ್ದಾರೆ ಅಂತ 4 ಜನರಿಗೆ ಮೈ ಕೊಟ್ಟರೆ 4 ಜನರಲ್ಲಿ 3 ಜನ ಅದನ್ನೇ ಹೇಳಿರ್ತಾರೆ. ಅವನು ಫಸ್ಟ್ ಆ ಸೆಂಟೆನ್ಸ್ ತೊಗೊಂಡಿದ್ರೆ ಇವನು ಲಾಸ್ಟಲ್ಲಿ ಈ ಸೆಂಟೆನ್ಸನ್ನು ತಗೊಂಡಿರ್ತಾನೆ. ಇದು ಅವರ ವಿಚಾರಧಾರೆಗಳು. ಇದನ್ನು
ನಾವಿನ್ನೂ ಜೀವಂತವಾಗಿದ್ದೀವಿ, ಈ ಕಮ್ಯುನಿಸಮ್ ಅನ್ನೋದು ಭಾರತದಲ್ಲಿ ಆ್ಯಕ್ಟಿವ್ ಆಗಿದೆ ಅಂತ ತೋರಿಸೋಕ್ಕೆ ಅವಾಗವಾಗ ಈ ಬಿಲದಿಂದ ಹೊರಬರುವ ಪ್ರಾಣಿಗಳಿರ್ತಾವಲ್ಲ, ಅದೇ ಥರದಲ್ಲಿ ಬರ್ತಾರೆ, ಘೋಷಣೆಗಳನ್ನು ಕೂಗ್ತಾರೆ. 10-15 ನಿಮಿಷದೊಳಗೆ ಅವರ ಬೃಹತ್ ಪ್ರತಿಭಟನೆ ಮುಗಿದೋಗುತ್ತೆ. ಆಮೇಲೆ ಹೆಂಗೆ ಮಾತಾಡಿದೆ ಅಲ್ವಾ ಇವತ್ತು ಅಂತ ಅವರು ಮಾತಾಡಿಕೊಂಡು ಅವ್ರ ಮನೆಗೆ ಅವ್ರು ಹೋಗ್ತಾರೆ, ಇವ್ರ ಮನೆಗೆ ಇವ್ರು ಹೋಗ್ತಾರೆ. ಇದು ಸದ್ಯ ಭಾರತದಲ್ಲಿ ಕಾಣ್ತಾ ಇರೋ ಕಮ್ಯುನಿಸಮ್. ಅಲ್ಲ, ಕಮ್ಯುನಿಸ್ಟ್ರಿಗೆ ಈ ದೇಶ ಪ್ರೀತಿ ಅಥವಾ ಈ ರಾಷ್ಟ್ರ ಭಕ್ತಿ ಅನ್ನೋದು ಇದ್ದಿದ್ರೆ ನೀವು ಟ್ರಂಪ್ ವಿರುದ್ಧ ಯಾವಾಗೆಲ್ಲ ಬೀದಿಗೆ ಬರಬೇಕಿತ್ತು ಅಂತ ಒಂಚೂರು ನೆನ್ಪು ಮಾಡ್ಕೊಳ್ಳಿ. ಇದೇ ಟ್ರಂಪು ಭಾರತಕ್ಕೆ ಧಮಕಿ ಹಾಕ್ತಾನೆ, ನೀವು ಯಾವುದೇ ಕಾರಣಕ್ಕೂ ರಷ್ಯಾದಿಂದ ಕ್ರೂಡ್ ಆಯಿಲ್ ತರಿಸ್ಕೊಳ್ಳಂಗಿಲ್ಲ, ನೀವು ತರಿಸ್ಕೊಂಡ್ರೆ ಭಾರತದ ಮೇಲೆ ನಾವು ಕೆಲವೊಂದಿಷ್ಟು ನಿರ್ಬಂಧ ಹೇರಬೇಕಾಗುತ್ತೆ ಅಂತ ಹೇಳಿದಾಗ ನೀವು ಪ್ರತಿಭಟನೆ ಮಾಡಬೇಕಿತ್ತು, ಬೀದಿಗೆ ಬರಬೇಕಿತ್ತು. ಇಡೀ ದೇಶದಲ್ಲಿ ಹೆಂಗೆಲ್ಲ ಟ್ರಂಪ್ ವಿರುದ್ಧ ಈ ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಅಥವಾ ಆಫ್ಲೈನಲ್ಲಿ ಕೂಡ ಆಗಿರ್ಬೋದು ಧ್ವನಿ ಎತ್ತಿದ್ರಲ್ಲ, ಅದೇ ಥರದಲ್ಲಿ ನಿಮ್ಮ ಕಮ್ಯುನಿಸ್ಟ್ ಪಕ್ಷದಿಂದ ಮಾಡಬೇಕಿತ್ತು. ಯಾಕೆಂದರೆ ರಷ್ಯಾ ನಮಗೆ ಕಮ್ಮಿಲಿ ತೈಲವನ್ನು ಕೊಡ್ತಾ ಇದೆ, ಅದು ಭಾರತ ಮತ್ತು ರಷ್ಯಾದ ಒಂದೆರಡು ಪರಸ್ಪರ ವಿಚಾರ ಅಷ್ಟೇ, ನೀವೇನಕ್ಕೆ ಮೂಗು ಹಾಕ್ತೀರಾ ಅಂತ ಟ್ರಂಪ್ಗೆ ಅವರ ಕೆಂಪು ಮಂಡೆಯನ್ನು ಜಗ್ಗಿ ಎಳೆದು ಕೇಳಬೇಕಿತ್ತು. ಆದರೆ ನೀವು ಅವಾಗ ಬಂದ್ರೆ ಇಲ್ಲ, ಟ್ರಂಪು ಅಲ್ಲಿ ಯಾವುದೋ ದೇಶದ ಯಾವುದೋ ಒಬ್ಬ ಲೀಡರ್ನ ಎತ್ತಾಕೊಂಬಂದಾಗ ಇಲ್ಲಿ ಕಲಬುರ್ಗಿಯಲ್ಲಿ ಪ್ರತಿಭಟನೆ. ಅರೆ, ಆ ವಿಚಾರ ಟ್ರಂಪಿಗೆ ಗೊತ್ತಿದೆಯಾ? ಹೋಗಲಿ, ಆ ವೆನಿಜುವೆಲಾ ಅಧ್ಯಕ್ಷನಿಗೆ ಗೊತ್ತಿದೆಯಾ? ಇದೊಂದು ನಿಮಗೆ ನೀವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಆಗುತ್ತೆ. ನಾನು ಆಡಿದ್ದೇ ಮಾತು ಮಾಡಿದ್ದೇ ಶಾಸನ ಅಂತ ಟ್ರಂಪು ತಿಕ್ಕಲುತನ ಮೆರಿತಾ ಇದ್ದಾಗ, ಭಾರತಕ್ಕೆ ಬಂದ ದಾರಿಗೆ ಸುಂಕ ಅಂತ ಸಿಕ್ಕಾಪಟ್ಟೆ ಸುಂಕ ಹೇರಿದಾಗ, 50-100, 100-500% ಎಲ್ಲ ಧಮಕಿ ಹಾಕಿದಾಗ ಕೇಳಬೇಕಿತ್ತು, ಬೀದಿಗೆ ಬರಬೇಕಿತ್ತು, ಟ್ರಂಪ್ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿತ್ತು ಕಮ್ಯುನಿಸ್ಟರೇ. ಆದರೆ ಅವಾಗ ನೀವೆಲ್ಲಿದ್ರಿ? ಆವಾಗ ನಿಮ್ಮದು ಸೌಂಡೇ ಇಲ್ಲ. ಆದರೆ ಈಗ ಕಲಬುರಗಿಯಲ್ಲಿ ಟ್ರಂಪ್ ವಿರುದ್ಧ ಭಾರೀ ಪ್ರಮಾಣದ ಪ್ರತಿಭಟನೆಗಳು, ಪ್ರೊಟೆಸ್ಟ್ಗಳು ಆಗ್ತಾ ಇದ್ದಾವೆ, ಧಿಕ್ಕಾರಗಳು ಕೇಳ್ತಾ ಇದ್ದಾವೆ. ನಮ್ಮಲ್ಲಿ ಪಹಲ್ಗಾಮ್ ದಾಳಿ ಆಯಿತು, ನಾವು ಅದಕ್ಕೆ ಉತ್ತರ ಆಗಿ ಆಪರೇಷನ್ ಸಿಂಧೂರ ಮಾಡಿದ್ವಿ. ಈ ಥರ ಒಂದು ಭಾರತ ಪಾಕಿಸ್ತಾನ ನಡುವೆ ತಿಕ್ಕಾಟ ಅಂತ ಹೇಳಲ್ಲ, ಸಂಘರ್ಷ ಅಂತೂ ಖಂಡಿತ ಅಲ್ಲ. ಒನ್ ಸೈಡೆಡ್ ಮ್ಯಾಚ್ನೆಲ್ಲ ಸಂಘರ್ಷ ಅಂತಾರೇನ್ರಿ. ಪಾಕಿಸ್ತಾನಕ್ಕೆ ಭಾರತ ಬುರ್ಡೆಗೆ ಎಡಗೈಲಿ 2 ಸಲ ಬಲಗೈಲಿ 3 ಸಲ ಹೊಡೆದು ಸರಿಯಾಗಿ ಕೂರಿಸಿತ್ತು. ಆ ಟೈಮಲ್ಲಿ ಪಾಕಿಸ್ತಾನ ಏನು ಮಾಡ್ತು, ಅಮೇರಿಕ ಹತ್ರ ಓಡೋಡಿ ಹೋಯ್ತು, ನಮ್ಮನ್ನು ಕಾಪಾಡಿ ಬ್ರಹ್ಮೋಸ್ಗಳಿಂದ ಅಂತ ಸವಿನಯ ವಿನಂತಿ ಮಾಡ್ಕೋತು. ಆಮೇಲೆ ಭಾರತ, ನಾವು ಯಾವತ್ತೂ ತಂಟೆಗೆ ಹೋದವರಲ್ವಲ್ಲ, ತಂಟೆಗೆ ಬಂದವ್ರದ್ದು ಸೊಂಟ ಮುರಿದಾಯಿತು ಅಂತ ತನ್ನ ಪಾಡಿಗೆ ತಾನಿದ್ದಾಗ ಟ್ರಂಪ್ ಬಂದು ಈ ಕದನ ವಿರಾಮ ಮಾಡಿಸಿದ್ದು ನಾನೇ, ಈ ಭಾರತ ಮತ್ತು ಪಾಕಿಸ್ತಾನ ಭಯಂಕರ ಯುದ್ಧ ಮಾಡ್ತಾಯಿದ್ರಲ್ಲ, ನನಗೆ ಶಾಂತಿ ಸ್ಥಾಪನೆ ಆಗಬೇಕಾಗಿತ್ತು, ಹಾಗಾಗಿ ನಾನು ಶಾಂತಿಯನ್ನು ಅವೆರಡು ದೇಶದ ಮಧ್ಯ ಸ್ಥಾಪನೆ ಮಾಡಿದ್ವಿ ಅಂತ ಹೇಳಿದಾಗ ಈ ಕೆಂಪಂಗಿ ಕಮ್ಯುನಿಸ್ಟರು ಬೀದಿಗೆ ಬರಬೇಕಿತ್ತು. ನಮ್ಮ ದೇಶ, ನಮ್ಮ ದೇಶದ ತಾಕತ್ತೇನು ಅನ್ನೋದನ್ನು ಜಗತ್ತಿಗೆ ತೋರಿಸಿದೆ. ಹಾಗೆ ಆಪರೇಷನ್ ಸಿಂಧೂರದ ಬಗ್ಗೆ ಎಲ್ಲ ದೇಶಗಳು ವಿವರಣೆ ಕೊಡೋದಕ್ಕೆ ಇಲ್ಲಿಂದ ಒಂದು ನಿಯೋಗ ಹೋಗಿದೆ. ಇದು ನಮ್ಮದು ಮತ್ತು ಪಾಕಿಸ್ತಾನದ ನಡುವಿನ ಏನೋ ಲೆಕ್ಕಾಚಾರ. ನೀವು ಇಲ್ಲಿ ಶಾಂತಿ ಸ್ಥಾಪನೆಗೂ ಬರಲಿಲ್ಲ, ಕದನವೇ ಆಗಲಿಲ್ಲ, ಕದನ ವಿರಾಮ ಎಲ್ಲಿಂದ ಬಂತು ಅಂತ ಬರಬೇಕಿತ್ತು, ದೇಶವೇ ಮೊದಲು ಅಂತ ನೀವು ನಿಲ್ಲಬೇಕಿತ್ತು. ಆದರೆ ನೀವು ಅವಾಗ ಬಂದ್ರೆ, ಈಗ ಬಂದಿದ್ದೀರಾ ಎಲ್ಲಿಗೆ? ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ಕಲಿಗೆ ಬಂದು ಟ್ರಂಪ್ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀರಾ. ಅದು ಯಾವುದೋ ದೇಶದ ಲೀಡರ್ನ ಕಿಡ್ನ್ಯಾಪ್ ಮಾಡ್ಕೊಂಬಂದಿದ್ದಕ್ಕೆ. ಅಯ್ಯೋ, ಇದನ್ನು ಕೇಳಿದ್ರೆ ಆ ವೆನಿಜುವೆಲಾ ಅಧ್ಯಕ್ಷ ಕೂಡ ಪಕ 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 ಅಂತ ನಗಬಹುದು. ಯಾಕೆಂದರೆ ಕಮ್ಯುನಿಸ್ಟರ ಶಕ್ತಿ ಅವನಿಗೆ ಗೊತ್ತಿರ್ಬೋದೇನಪ್ಪ. ನಿಮಗೆ ಒಂದು ವಿಚಾರ ಗೊತ್ತಿರ್ಬೋದು, ನಮ್ಮಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆಯಲ್ಲ, ಅದು ಮತ್ತು ಈ ಕಮ್ಯುನಿಸ್ಟ್ ಪಕ್ಷ ಏನಿದೆ ಅವು ಆಲ್ಮೋಸ್ಟ್ ಸೇಮ್ ಏಜೆ, ಒಂದು 2-3 ತಿಂಗಳ ಹೆಚ್ಚು ಕಮ್ಮಿಯಲ್ಲಿ ಬಂದಿರ್ಬೋದೇನೋ. ಇಲ್ಲಿ ನಮ್ಮ ಭಾರತದಲ್ಲಿ RSS 100 ವರ್ಷಗಳ ಸಂಭ್ರಮದಲ್ಲಿ ಇದೆ. ಆದರೆ ಕಮ್ಯುನಿಸ್ಟರು ಅವರು ಹೇಳ ಹೆಸರಿಲ್ಲದಂತೆ ತೊಳೆದು ಹೋಗಿದ್ದಾರೆ. ಒಂದೊಂದೇ ರಾಜ್ಯಗಳನ್ನು ರಾಜಕೀಯವಾಗಿ ಕಳ್ಕೊಂಬಂದಿದ್ದಾರೆ. ಯಾಕೆಂದರೆ RSS ಅನ್ನೋದು ಮೇಡ್ ಇನ್ ಇಂಡಿಯಾ, ಕಮ್ಯುನಿಸ್ಟ್ ಮೇಡ್ ಇನ್ ರಷ್ಯಾ. ರಷ್ಯಾದಲ್ಲಿ ಹುಟ್ಟಿರೋ ಯಾವುದೋ ಸಿದ್ಧಾಂತವನ್ನು ಅಲ್ಲಿ ನಮ್ಮ ಭಾರತದ ಹೆಸರಿಟ್ಕೊಂಡು ಇಲ್ಲಿ ಭಾರತದಲ್ಲಿ ಬರ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ಆಗುತ್ತಾ? ಈ ನೆಲ ಜಲ ಇಲ್ಲಿಗೆ ಕನೆಕ್ಟೇ ಆಗದಂತಹ ಒಂದು ಸಿದ್ಧಾಂತಕ್ಕೆ ಇಲ್ಲಿ ಹೆಚ್ಚು ಜೀವಿತಾವಧಿ ಸಿಗುತ್ತಾ? ಖಂಡಿತ ಇಲ್ಲ. ಯಾಕೆ RSS ಮತ್ತು ಕಮ್ಯುನಿಸ್ಟ್ ಎರಡರಲ್ಲೂ ಅಷ್ಟೊಂದು ಅಜಗಜಾಂತರ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆಯಾಗಿ ನಿಲ್ಲುತ್ತೆ. ರಾಜಕೀಯವಾಗಿ ಒಂದೊಂದೇ ರಾಜ್ಯಗಳನ್ನು ಕಳೆದುಕೊಂಡು ಬರ್ತಾ ಇರೋ ಈ ಕಮ್ಯುನಿಸ್ಟರು ಈಗ ಕೇರಳದಲ್ಲೊಂದಿದ್ದಾರೆ. ಒಂದು ವೇಳೆ ಕೇರಳ ಏನಾದರೂ ಮುಂದಿನ ಚುನಾವಣೆಯಲ್ಲಿ ಕೈ ತಪ್ಪಿ ಹೋಯ್ತಪ್ಪ,
ಅಪ್ಪಿತಪ್ಪಿ ಇವರು ಮಾಡಿಕೊಳ್ತಾ ಇರೋ ಈ ಎಡವಟ್ಟುಗಳಿಂದ ಈ ಕೇರಳದ ಜನರಿಗೂ ತಲೆ ಕೆಟ್ಟು ಅವರಿಗೆ ವೋಟ್ ಹಾಕದೆ ಸೋಲಿಸೇ ಬಿಟ್ರಪ್ಪ. ಅಲ್ಲಿಗೆ ಭಾರತದಲ್ಲಿ ಈ ಕೆಂಪಂಗಿ ಕಮ್ಯುನಿಸ್ಟರ ರಾಜಕೀಯದೊಂದು ಚಾಪ್ಟರ್ ಇತ್ತಲ್ಲ, ಅದು ಬಂದಾಗುತ್ತೆ. ಬಂದಾಗುವ ಎಲ್ಲ ಸೂಚನೆಗಳು ಕೂಡ ಎದ್ದೆದ್ದು ಕಾಣ್ತಾ ಇದೆ. ಈಗ ಸದ್ಯಕ್ಕೆ ಟ್ರಂಪ್ ಅವರು ಕಲಬುರಗಿಯ ಕಮ್ಯುನಿಸ್ಟರ ಪ್ರತಿಭಟನೆಗೆ ಬೆಚ್ಚಿ ಬಿದ್ದಿದ್ದಾರಲ್ಲ. ಈ ಕಲಬುರಗಿಯಲ್ಲಿ ಅವರೇನು ಯಾವುದೋ ಮನೆ ಒಳಗಡೆ ಅಥವಾ ಒಂದು ಪ್ರೈವೇಟ್ ಜಾಗದಲ್ಲಿ ಪ್ರತಿಭಟನೆ ಮಾಡಿಲ್ಲ, ಅವರು ಪಬ್ಲಿಕ್ ಪ್ಲೇಸಲ್ಲೇ ಪ್ರತಿಭಟನೆ ಮಾಡಿದರು. ಹೀಗಾಗಿ ನನಗೆ ರಪ್ಪಂತ ನೆನಪಾಗಿದ್ದು ಪ್ರಿಯಾಂಕಾ ಖರ್ಗೆ ಅವರು. ಅಂದರೆ ಅವರು ಹೇಳಿದ್ರಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡೋದು, ಪಥಸಂಚಲನ ಮಾಡೋದು, ಇದಕ್ಕೆಲ್ಲ ಪರ್ಮಿಷನನ್ನು ತಗೋಬೇಕಾಗುತ್ತೆ ಅಂತ ಲೆಟ್ರನ್ನು ಬರೆದಿದ್ರಲ್ಲ. ಇದು ಕೂಡ ಅವ್ರದ್ದೇ ಕಲಬುರಗಿಯಲ್ಲಿ ಆಗಿರೋದಕ್ಕೆ ಇದೊಂದು ಪ್ರತಿಭಟನೆ ಸುದ್ದಿ ಅವರ ಕಿವಿಗೂ ಬಿದ್ದಿರಬಹುದು. ಹಾಗೆ ನೀವು ಪರ್ಮಿಷನ್ ತಗೊಂಡಿದ್ರೆ ಓಕೆ, ಪರ್ಮಿಷನ್ ತಗೊಂಡಿಲ್ಲ ಅಂದರೆ ಅಲ್ಲಿ ಮೊದಲೇ ಇರೋದು ಯಂಕ ನಾಣಿ ಸೀನಾ ಅಂತ ಮತ್ತೊಂದು ಜನ. ಕಲಬುರಗಿಯ ಕಮ್ಯುನಿಸ್ಟ್ರಿಗೆ ನಮ್ಮ ಮಿನಿಸ್ಟ್ರು ಸಿಕ್ಕಾಪಟ್ಟೆ ಬೆವರಿಳಿಸೋದಂತೂ ಪಕ್ಕ. ಯಾಕೆಂದರೆ ನ್ಯಾಯ ಅಂದರೆ ಪ್ರಿಯಾಂಕಾ ಖರ್ಗೆ ಅಂದರೆ ನ್ಯಾಯ ಅಲ್ವೇನ್ರಿ. ಹಾಗೆ ಪ್ರಿಯಾಂಕಾ ಖರ್ಗೆ ಮತ್ತು ಕಲಬುರಗಿ ಹೇಳ್ತಿದ್ದಂಗೆ ನನಗೆ ಇನ್ನೊಂದು ನೆನಪಾಯಿತು. ಅದೇ ಕಲಬುರಗಿಯ ಚಿತ್ತಾಪುರದಲ್ಲಿ RSS ಪಥಸಂಚಲನ ಅಂದಾಗ ಅದೇ ಡೇಟಿಗೆ ಬೇಕು ಅಂತ 8-9 ಬೇರೆ ಬೇರೆ ಸಂಘಟನೆಗಳು ಅರ್ಜಿಯನ್ನು ಹಾಕಿದ್ವಲ್ಲ. RSSದು ಮುಗಿದ ಮೇಲೆ ಒಂದು ಪಥಸಂಚಲನ ಆಯಿತು. ಅದಕ್ಕೆ ನಾನು ಪಥಸಂಚಲನ ಅಂತ ಕರೆಯಲ್ಲ, ಅದು ವಾಕಿಂಗ್ ಆಗಿತ್ತು. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಜಯಕಾರಗಳನ್ನು ಹಾಕಲಾಯಿತು. ಸೊ ಅದೊಂದು ಖರ್ಗೆ ಫ್ಯಾಮಿಲಿಯ ಒಂದು ಕೃಪಾ ಪೋಷಿತ ಒಂದು ರ್ಯಾಲಿ ಅಂತ ಹೇಳ್ಬೋದು. ಅದರ ಜೊತೆಗೆ ಉಳಿದ ಒಂದು 7-8 ಸಂಘಟನೆಗಳು ಹಾಕಿದ್ವಲ್ಲ, ಕಿಸಾನ್ ಸಂಘ ಅಂತೆ, ಇನ್ನೊಂದು ಯಾವುದೋ ಸಂಘ ಅಂತೆ, ಇನ್ಯಾವುದೋ ಕ್ರಿಶ್ಚಿಯನ್ ಸಂಘ ಅಂತೆ, ಇವರೆಲ್ಲರೂ ಕೂಡ ನಾವು ಕೂಡ RSS ಥರನೇ ಪಥಸಂಚಲನ ಮಾಡ್ತೀವಿ ಅಂತ ಮನವಿ ಹಾಕಿದ್ರಲ್ಲ, ಅವರಿಗೆಲ್ಲ ಫಂಡಿಂಗು ತಾವೇ ಮಾಡಿದ್ದೀವಿ ಅಂತ ಘಂಟಾಘೋಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ಕೊಂಡಿದ್ರು. ಆದರೆ ಈಗ ಅವರು ಆ ಪಥಸಂಚಲನದ ಡೇಟ್ ಮಾತ್ರ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಹಾಗೆ ಆ 7 ಸಂಘಟನೆಗಳು ಪಥಸಂಚಲನ ಮಾಡ್ತೀವಿ ಅಂತ ದುಡ್ಡಿಸ್ಕೊಂಡು ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ, ಏನೂ ಅರಿಯದ ಮುಗ್ಧರಾಗಿರುವ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಂಡೆ ನಾಮ ತಿಕ್ಕು ಹೋದ್ರ ಈ ಪ್ರಶ್ನೆ ಕೂಡ ಬರುತ್ತೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರೇ, ಹೇಗೂ ನಿಮಗೆ ಒಂದು ವಹಿಸಿದ ಕೆಲಸವನ್ನು ಬಿಟ್ಟು ಬಾಕಿ ಎಲ್ಲ ಕಡೆ ಮೂಗು ತೂರಿಸೋದು ಹಾಗೆ ಮಾತಾಡೋದು ಎಲ್ಲವನ್ನು ಮಾಡ್ತಿರಲ್ಲ, ಅದೇ ಥರದಲ್ಲಿ ಆ ಉಳಿದ ಸಂಘಟನೆಗಳು ಕಲಬುರಗಿಯಲ್ಲೇ ಚಿತ್ತಾಪುರದಲ್ಲೇ ಪಥಸಂಚಲನ ಮಾಡಬೇಕು ಅಂತ ಅರ್ಜಿ ಹಾಕಿದ್ರಲ್ಲ, ಆ ಅರ್ಜಿ ಎಲ್ಲಿ ತನಕ ಬಂತು ಅಂತ ಒಂಚೂರು ಹೇಳಿಬಿಟ್ರೆ ನಮಗೊಂಚೂರು ಕ್ಲಾರಿಟಿ ಸಿಗುತ್ತೆ. ಜಗತ್ತಲ್ಲಿ ಯಾವುದೇ ಸಮಸ್ಯೆ ಆದರೂ ಅಲ್ಲಿ ಸ್ವಲ್ಪ ಕಮ್ಯುನಿಸಮ್ದು ಏನೋ ಒಂದು ವಾಸನೆ ಇದೆ ಅಂದರೆ ಇಲ್ಲಿಯ ಕಮ್ಯುನಿಸ್ಟರು ಆ್ಯಕ್ಟಿವ್ ಆಗಿಬಿಡ್ತಾರೆ. ಆದರೆ ಅವರ ಸಿದ್ಧಾಂತ ಅದೆಷ್ಟು ಔಟ್ಡೇಟೆಡ್ ಅಂದರೆ, ಕರೆದ್ರೆ ಅವ್ರ ಮನೆಯವರೇ ಕೂಡ ಪ್ರತಿಭಟನೆಗೆ ಬರಲ್ಲ. ಅಂಥ ಕಮ್ಯುನಿಸ್ಟರನ್ನ ನಂಬಿ ಇಲ್ಲೊಂದಿಷ್ಟು ಜನ ಜೈಕಾರಗಳನ್ನು ಹಾಕ್ತಾರಲ್ಲ, ಅವ್ರನ್ನ ನೋಡಿದ್ರೆ ಅಳಬೇಕಾ ನಗಬೇಕಾ ಅನ್ನೋದು ದೇವರಣೆ ಅರ್ಥ ಆಗಲ್ಲ. ಹಾಗೆ ಕಮ್ಯುನಿಸ್ಟ್ರೇ, ನೀವು ಏನು ಬೇಕಾದರೂ ಮಾಡಿ, ನಿಮ್ಮ ಸಿದ್ಧಾಂತ ಅಥವಾ ನಿಮ್ಮ ವಿಚಾರ ಏನೇ ಇರಲಿ, ಆದರೆ ನೀವು ಯಾವ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀರಲ್ಲ ಆ ದೇಶದ ನೆಲ ಜಲ ಮೂಲ ಸಂಸ್ಕೃತಿಗೆ, ಆಚರಣೆಗೆ, ಹಾಗೆ ಅಲ್ಲಿಯ ಒಂದು ನಂಬಿಕೆಗೆ ಪೂರಕವಾಗಿದ್ದನ್ನು ಗೌರವಿಸಿ ಆಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಏನು ಹೇಳ್ತೀರಾ? ಇನ್ನೂ ಯಾರಲ್ಲ ಹೊಸ ದಿಗಂತ ಡಿಜಿಟಲನ್ನು ಸಬ್ಸ್ಕ್ರೈಬ್ ಆಗಿರುವ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.